ಅಂತ ಭಕ್ತಿ ನಿಮ್ಮಲ್ಲಿ ಎಲ್ಲರಂತೆ ಬರಬೇಕು. ಬರೀ ಬೆಳ್ಕೋ ಭಕ್ತಿ ಇರಬಾರ್ದು, ಬೆಳ್ಕೋ ಭಕ್ತಿ ಇರಬೇಕಷ್ಟೇ. ಪರಮಾತ್ಮ ಎಲ್ಲ ಇವನ್ನೆಲ್ಲ ನಾವು ಯಾರೇನು ಬಿಡೀವಿ ಸುತ್ತಾಡ್ತೀವಿ. ಇಷ್ಟು ಮಂದಿ ಕೂತವ್ರು ಏನಾದ್ರು ಹೊರ ಮನೆಯ ಆಗ್ಯಾರ ಯಾರಿಗೂ ಬಿಡೋನು ಸುತ್ತಾಡ್ರಿ ನಂಬಿದ್ದೀವಿ ಮಾಡಬೇಕಂದ್ರೆ ನಿಮ್ಗೆ ಸೋಲ್ತಾರೆ ನಮ್ಗೆ ಹೆಂಗಿದೆ. ಯಾರು ಗಾಡಿ ಕೊಡ್ತಾರೆ, ಯಾರು ಆರಾಮಿದೆ. ನೀವು ನಮ್ಮ ಗಾಡಿ ಬೇಕಾದ್ರೆ ನಿಮ್ಗೆ ಎಲ್ಲ ಸಿಗ್ತದೆ. ನಮ್ಮ ಜೊತೆಗೆ ಸಿಗ್ತಾರೆ ಊಟ ಹಾಕೊಂಡು ಎಲ್ಲ ಗಾಡಿ ಇರ್ತಾರೆ ನೋಡಿ. 2 ದಿನ ಬಂದು ನೋಡಿ ನಂಬಂಗಿಲ್ಲ. ಸಿದ್ಧಾಂತ ಸಮಸ್ಯೆ ಇದೆ. ನಂಬಿಕೆ ಆಗ್ತಾವಂತೆ ಶಿವಗೆ ಹಾಕ್ಬೋದು ಅಂತ ನಾ ಪ್ರೀತಿ ದೇವರಿಲ್ಲ. ಅದೇ ಕಿರಿಕಿರಿ ದೇವರು ಮಾಡ್ಬೋದು ಗೊತ್ತಿಲ್ಲ. ನಮ್ಮ ಭಕ್ತಿ ಇದ್ದ ಹೊಟ್ಟೆ ಕೊಡ್ತಾನ ಆ ಕುಡಿದ್ಬಿಟ್ಟು ಅವ್ನ ಜೊತೆ ಅವ್ನ ಕೆಲಸನೇ ಆಗೇ ಇಲ್ಲ. ಭಕ್ತ ಪರಿಪಾಲಕ ಅಂತ ಪರಮಾತ್ಮನಿಗೆ ಹೆಸರೇ ಅದ. ಅವ ಅದೇ ಕೆಲಸ ಧನೇ ಕೆಲಸ ಇಲ್ಲ. ಅವನಿಗೆ ಜ್ಞಾನಿಸದವ್ರಿಗೆ ಕೆಲಸ ಮಾಡೋದೇ ಪರಮಾತ್ಮ ಗುರುವಿನ ಕೆಲಸ ಮಾಡೋದು. ಮೊದಲ ಕೆಲಸ ಇಲ್ಲ ಅವನಿಗೆ. ನೀವು ನೆನೆಸಿದ್ರೆ ಅವನು ಕೆಲಸ ಮಾಡ್ತಾನೆ. ಅಕ್ಕ ಕಚ್ಚಾಗ ಅಕ್ಕ ಅವನು ನಂಬಿ ರಕ್ತ ಸದವಾಗೆಲ್ಲ ಗುರು ಸದ ಗುರುವೇ ನಿನ್ನಂಬಿ, ಏನಾದ್ರು ನಿನ್ನಂಬಿ, ಪರಮಾತ್ಮ ನಿನ್ನಂಬಿನಿ, ಅದೇನು ಕೊಡು ಬಿಡು ಅದು ನಿನ್ನಿಚ್ಛೆ, ನಾ ನಿನ್ನಂಬಿನಿ ಅಂದವರಿಗೆ ಅವರೆಲ್ಲರೂ ಅಮರ ಆಗ್ತಾರೆ. ನಿಜವೇ ಅಮರ ಅಂತ ಸತ್ವ ಅವ್ರು ನಂಬಿದ್ರು ದೇವರಿಗೆ. ರಾಜ್ಯ ಮೇಲೆ ಪ್ರಯತ್ನ ಏನಿತ್ತು ನಾನು ಇಷ್ಟೇ ಅಲ್ಲ, ಎಲ್ಲ ಆದರೆ ನನ್ನ ನಂಬಿಕೆ ಇಲ್ಲ. ಅದನ್ನು ನೀವೆಲ್ಲರೂ ನಾನು ಹೈರಾಣ ಅಂತೀನಿ. ಯಾವುದೇ ಆಗಲಿ ಈಗ ಅಂತ ಸ್ಮಾರ್ಟ್ ನಾವು ಮಾಡೋಕ್ಕಿಲ್ಲ ಗೊತ್ತಿಲ್ಲ. ಏನು ಕೆಲಸ ಆಗಿದೆ ಅದೇ ಮಾತು ಹೇಳ್ತೀನಿ. ಮುದ್ದೇನ ಮಾಡಿದೆ ಹಣ ಇಟ್ಟು ಮುದ್ದಾನೆ ದೇವರು ಗುರು ಕೊಟ್ಟ ಮಂತ್ರಿದ ನೆನೆಸಿದೆ. ಇಲ್ಲ ದೇವರು ನೆನೆಸಿದೆ. ಸುಮ್ಮ ಕೊಟ್ಟಾಗ ಕೈ ಯಾರು ಇಲ್ಲ. ಮುಂದಿನ ಯಾವ್ದು ಸುಮ್ಮನೆ ಕೊಡೋಕ್ಕಾಗಿಲ್ಲ. ಯಾರು ಇಲ್ಲ ಸುಮ್ಮನೆ ಕೊಡೋದು ಸುಮ್ಮನೆ ನೋಡಕ್ಕಾಗಿಲ್ಲ. ತಿರುಗಿದ ಕಡೆ ಬಾಲದಿಂದ ತಗೊಂಡು ಆ ಕಡೆ ಎಲ್ಲಿ ಹೊಂದಿಲ್ಲ ಸುಮ್ಮನೆ ಒಳಗೆ ಕೊಡುವಲ್ಲ. ಎಂತ ಮನಸ್ಸು ಕೆಟ್ಟ ಮನಸ್ಸು ಕೇಳಿ ಭಾಳ ಎಷ್ಟು ಅನ್ಕೊಳ್ಳೋದು ಮಾಡೋದಿಲ್ಲ. ಅದಕ್ಕೆ ಇವೆಲ್ಲ ಮಾತ್ರ ಸುಳ್ಳೇವ. ಇವು ಯಾವ ಕಲಿಸ್ಕೊಡೋದಿಲ್ಲ. ನೀವು ಮಾಡೋದರೇ ನಿಮ್ಗೆ ಸುಖ ಸಿಗ್ತದೆ. ನಾನು 3 ಸಲ ಹೇಳಿ 3 ಸಲ ಮಾತಾಡಿದ್ದು ಅವು ಯಾವ ಕಲಿಸ್ಕೊಡೋಂಗಿಲ್ಲ. ನಾವು ಅಂದ್ರೆ ಮಾಡ್ತೀವಿ. ಯಾರು ಕೆಲಸ ಕೈಯಾಗ ಕೊಡ್ತಾರೆ ಇನ್ನೊಂದು ಕ್ಯಾರ ನಾವು ಮಾಡೋದನ್ನೇ ಆಗ್ತದೆ. ಬರೀ ಮಂದಿ ನಾನು 3 ಸಲ ಹೇಳಿದೆ 3 ಮಾತಾಡೋದು ಅಷ್ಟೇ ಕೇಳ್ತೀರಿ ಬಿಡ್ತೀರಿ. ನೀವು ಮಾಡಬೇಕು. ಒಂದು ಭಕ್ತಿ ಮಾಡಿ, ಒಂದು ಧ್ಯಾನ ಮಾಡ್ತೀವಿ, ಒಂದು ಧ್ಯಾನ ಮಾಡ್ತೀವಿ, ಸುಖ ಕೊಡ್ತದೆ. ಅದು ಪುಣ್ಯ. ಇದು ಕೇಳಿ ಹೋಗಕ್ಕೆ ನಡೆದಿಲ್ಲ. ಅದಕ್ಕೆ ಇಂಥ ಮರದನ್ನ ಇಂಥ ಮನುಷ್ಯರು ಸಿಕ್ಕರೆ ಇದೆಲ್ಲ ಪುನಃ ಸಿಗುವುದಲ್ಲ, ಸಿಗುವುದು ಭರವಸೆಯಿಲ್ಲ. ಅದಕ್ಕೆ ಸಿಕ್ಕಾಗಲೇ ಏಟರೆ ಪುಣ್ಯ ಕಳಿಸಿ, ಏಟರೆ ಜ್ಞಾನ ಕಳಿಸಿ, ಏಟರೆ ಸೇವೆ ಕಳಿಸಿ. ಇದನ್ನು ಜೊತೆಗೆ ಬರ್ತಕ್ಕಂಥದ್ದಾದ ತಿಳ್ಕೊಂಡು ಈ ಶರೀರದ ಮಹತ್ವಗಳನ್ನು ಮಾಡ್ಕೊಂಡು ಹೇಳಿದ್ರು. ಅದೆಲ್ಲ ಸದ್ಗುರು ಸಿದ್ಧಾರ್ಥ ಸ್ವಾಮಿಯವರು ನಿಮಗೆಲ್ಲರಿಗೆ ಅಂಥ ಭಾವ ಭಕ್ತಿ ಕೊಡಲಿ ಅಂತ ನನ್ನ ಅಭಿಪ್ರಾಯ. ಹೇಳೋದು ಕೇಳೋದು ನೀವು ನಾವು ಹೋಗ್ತೇವೆ ಮರಿತಾ ಇದ್ದೇವೆ. ಅಷ್ಟು ನಮ್ಮ ತೆರೆ ಪರಮಾತ್ಮ ಕೊಡಲಿ. ಏನಾರೇ ಆಗಂಗೆ ಮಾಡಂಗೆ ಬುದ್ಧಿ ಕೊಡ ಪರಮಾತ್ಮ ಅಂತ ತಿಳ್ಕೊಂಡು ಪುಣ್ಯಾತ್ಮರ ಪ್ರತಿ ತಿಂಗಳು ಪುಣ್ಯಾತ್ಮರು ದಾಸೋಹ ಮಾಡ್ತಾರೆ. ನಾಲ್ಕು ಮಾಡ್ತಾರೆ. ಇಲ್ಲಾಂದ್ರೆ ಈ ತಿಂಗಳು ಪುಣ್ಯಾತ್ಮರು ಮಾಡಿದ್ದಾರೆ.